ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಗಳಿಗೆ ನಿರ್ದೇಶಿಸುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಅಥವಾ ನ್ಯಾಯಾಂಗಕ್ಕೆ ಇಲ್ಲ. ಈಗಾಗಲೇ ಒಂದು ಮರಣದಂಡನೆಯನ್ನ ಸುಪ್ರೀಂ ಕೋರ್ಟ್ ವಿಧಿಸಿದ್ದನ್ನು ತಿರಸ್ಕರಿಸುವ ಅಧಿಕಾರ ರಾಷ್ಟ್ರಪತಿಗಿದೆ ಅಂತ ಆದ್ರೆ ರಾಷ್ಟ್ರಪತಿ ಹುದ್ದೆ ನ್ಯಾಯಾಂಗಕ್ಕಿಂತ ಸುಪ್ರೀಂ ಅನ್ನೋದನ್ನ ಅದು ಹೇಳುತ್ತೆ. ಈಗ ಎಲ್ಲವನ್ನೂ ಸೂಪರ್ ಪಾರ್ಲಿಮೆಂಟ್ ಆಗಿ ನ್ಯಾಯಾಂಗವೇ ರಾಷ್ಟ್ರಪತಿ ಅಂತವರಿಗೂ ನಿರ್ದೇಶನವನ್ನ ನೀಡ್ತದೆ ಅಂತ ಆದ್ರೆ ನೀವು ಪಾರ್ಲಿಮೆಂಟ್ ಅನ್ನು ಮುಚ್ಚಿಬಿಡಿ. ಇದೇ ತರ ನ್ಯಾಯಾಂಗ ಸೂಪರ್ ಸೀಡ್ ಮಾಡ್ತಾ ಹೋದ್ರೆ, ಸೂಪರ್ ಪಾರ್ಲಿಮೆಂಟ್ ತರ ವರ್ತಿಸ್ತಾ ಹೋದ್ರೆ ಮುಂದೊಂದು ದಿನ ಪಾಕಿಸ್ತಾನದಲ್ಲಿರುವಂತ ಸಾಂವಿಧಾನಿಕ ಅರಾಜಕತೆ ಏನಿದೆ ಅದು ಭಾರತಕ್ಕೂ ಬರಬಹುದು. ಇದು ಅವರ ಸೂಚನೆ. ನ್ಯಾಯಾಂಗ ವ್ಯವಸ್ಥೆಯ ನಿಧಾನಗತಿಯ ಬಗ್ಗೆ ಯಾರು ಪ್ರಶ್ನಿಸಬಾರದು. ಅದು ಪ್ರಶ್ನಿಸಿದ್ರೆ ಕಂಟೆಂಪ್ಟ್ ಆಫ್ ದ ಕೋರ್ಟ್. ಅದೇ ಪರಮೋಚ್ಚ ಅಧಿಕಾರದ ಪ್ರಥಮ ಪ್ರಜೆಗೆ ನೀವು ನಿರ್ದೇಶನ ಮಾಡಬಹುದಾ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಳೆದ 3-4 ದಿನಗಳಿಂದ ಒಂದು ಬಹಳ ದೊಡ್ಡ ಚರ್ಚೆ ರಾಷ್ಟ್ರಾದ್ಯಂತ ನಡೀತಾ ಇದೆ. ಶಾಸಕಾಂಗ ಪ್ರಥಮಮೋ ನ್ಯಾಯಾಂಗ ಪ್ರಥಮಮೋ, ಯಾವುದು ಸಾಂವಿಧಾನಿಕವಾಗಿ ಪ್ರಥಮ ಅನ್ನುವಂಥ ಪ್ರಶ್ನೆ ಸಾಂವಿಧಾನಿಕವಾಗಿಯೇ ಹುಟ್ಕೊಂಡಿದೆ. ಯಾಕೆ ಈ ಪ್ರಶ್ನೆ ಹುಟ್ಕೊಳ್ತು ಅಂತಂದರೆ, ತಮಿಳುನಾಡಿನ ರಾಜ್ಯಪಾಲರ ಪ್ರಶ್ನೆಯನ್ನು ಇಟ್ಟುಕೊಂಡು ಸ್ಟಾಲಿನ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದಂಥ ಕೇಸಲ್ಲಿ ದ್ವಿಸದಸ್ಯ ಪೀಠ ಈ ತೀರ್ಮಾನಕ್ಕೆ ಬಂದಿದೆ. ಹಾಗಾದರೆ ಅದು ಎಷ್ಟರ ಮಟ್ಟಿಗೆ ಸರಿ? ರಾಷ್ಟ್ರಪತಿಗಳಿಗೆ ಕೂಡ ಸುಪ್ರೀಂ ಕೋರ್ಟ್ 3 ತಿಂಗಳ ಗಡುವನ್ನು ಸಹಿ ಹಾಕಲಿಕ್ಕೆ ವಿಧಿಸಬಹುದಾ? ಹಾಗಾದರೆ ರಾಷ್ಟ್ರಪತಿ ಅನ್ನುವಂಥ ಹುದ್ದೆ ಸಾಂವಿಧಾನಿಕವಾಗಿ ಈ ದೇಶದ ಪ್ರಥಮ ಪ್ರಜೆ, ಅವರಿಗೆ ಕಾನೂನಿನ ಎಲ್ಲ ರಿಯಾಯಿತಿಗಳು ಉಂಟು. ಆರ್ಟಿಕಲ್ 162 ಪ್ರಕಾರ ಸರ್ವೋಚ್ಚ ಅಧಿಕಾರ, ಪೂರ್ಣಾಧಿಕಾರ ಇದೆ ಅವರಿಗೆ. ಆರ್ಟಿಕಲ್ 142 ಪ್ರಕಾರ ದೇಶದ ಯಾವುದೇ ಕಾಯಿದೆ ಕಟ್ಲೆಯ ನೆಲೆಯಲ್ಲಿ ಯಾವುದೇ ಪ್ರಶ್ನೆಯನ್ನು ಎತ್ತಿಕೊಂಡು ಅದಕ್ಕೆ ಪರಿಶೀಲಿಸುವ ಸಾಂವಿಧಾನಿಕವಾದಂಥ ಇತಿಮಿತಿಗಳಲ್ಲಿ ಅದು ಎಷ್ಟರ ಮಟ್ಟಿಗೆ ಸಿಂಧು ಅಸಿಂಧು ಅನ್ನುವಂಥ ತೀರ್ಪನ್ನು ಕೊಡುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇದ್ದರೂ ಕೂಡ ಅವೆಲ್ಲವನ್ನು ಮೀರಿದ ಆರ್ಟಿಕಲ್ 162 ಸಾಂವಿಧಾನಿಕವಾದಂಥ ಪರಮೋಚ್ಚ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ರಾಷ್ಟ್ರಪತಿಗಳೇ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ನೇಮಿಸುವುದು. ಒಮ್ಮೆ ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನೇ ವ್ಯಕ್ತಿಯೊಬ್ಬನಿಗೆ ಅವನ ಅಪರಾಧಕ್ಕಾಗಿ ಆತ್ಯಂತಿಕವಾಗಿ ವಿಧಿಸಿದಾಗ ಸುಪ್ರೀಂ ಕೋರ್ಟಿನ ಈ ನಿರ್ಣಯವನ್ನು, ತೀರ್ಪನ್ನು ಮೀರಿ ಸರಿಯಾದ ವಿವೇಚನೆಯಿಂದ ಆ ಮರಣದಂಡನೆಯನ್ನು ತಿರಸ್ಕರಿಸುವ ಹಕ್ಕು ಬಾಧ್ಯತೆಗಳು ರಾಷ್ಟ್ರಪತಿಯವರಿಗಿದೆ. ಈ ಮೂಲಭೂತವಾದಂಥ ಸಂವಿಧಾನದ ರಕ್ಷಕರು ರಾಷ್ಟ್ರಪತಿಗಳು. ಸಂವಿಧಾನದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥ ವ್ಯವಸ್ಥೆ ಸುಪ್ರೀಂ ಕೋರ್ಟ್ನದ್ದು. ಶಾಸಕಾಂಗ ಕಾನೂನನ್ನು ಮಾಡಬಹುದೇ ಹೊರತು ಯಾವುದೇ ನ್ಯಾಯಾಂಗ ವ್ಯವಸ್ಥೆ ಕಾನೂನನ್ನು ನಿರೂಪಿಸುವ ಹಾಗೆ ಇಲ್ಲ. ಶಾಸಕಾಂಗ ಮಾಡಿದ ಕಾನೂನನ್ನು ಸುಪ್ರೀಂ ಕೋರ್ಟಲ್ಲಿ ಈ ದೇಶದ ಯಾವುದೇ ಪ್ರಜೆಯು ಪ್ರಶ್ನಿಸಬಹುದು. ಆದರೆ ಪ್ರಶ್ನಿಸಿದಾಗ ಆ ಪ್ರಶ್ನೆ ಯಾವ ಚೌಕಟ್ಟಲ್ಲಿರುತ್ತೆ? ಈ ಕಾನೂನು ಈ ದೇಶದ ಮತದಾರರ, ದೇಶವಾಸಿಗಳ ಸಾಂವಿಧಾನಿಕ ಹಕ್ಕು ಬಾಧ್ಯತೆಯನ್ನು ಕಸಿದುಕೊಂಡಿದೆಯೇ? ಹಕ್ಕು ಬಾಧ್ಯತೆಯನ್ನು ಮೀರುತ್ತಿದೆಯೇ? ಅಥವಾ ಈ ಕಾನೂನು ಸಂವಿಧಾನದ ಚೌಕಟ್ಟಿನ ಒಳಗಡೆ, ಆಶಯದ ಒಳಗಡೆ ಇದೆಯೇ ಇಲ್ಲವೇ? ಈ ಚೌಕಟ್ಟಿನ ಒಳಗಡೆ ಮಾತ್ರ ನ್ಯಾಯಾಂಗ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ
ನಿರ್ದೇಶನ ಕೊಡಬಹುದು. ನೋಡಿ ಹೀಗೀಗಿದೆ, ಇದು ಮೀರ್ತಾ ಇದೆ. ಅದರಲ್ಲೂ ಸಾಂವಿಧಾನಿಕವಾದ ಪ್ರಶ್ನೆಯನ್ನು ಬಗೆಹರಿಸುವ ಪ್ರಶ್ನೆ ಅಂತ ಬಂದಾಗ ಪಂಚಸದಸ್ಯ ಪೀಠ, ದ್ವಿಸದಸ್ಯ ಪೀಠ ಅಲ್ಲ. ಇದು ಬಹಳ ಬಹಳ ಮುಖ್ಯವಾದದ್ದು. ಪಂಚಸದಸ್ಯ ಪೀಠ ಮಾತ್ರ ಅದನ್ನು ಬಗೆಹರಿಸಬಹುದು. ಈಗ ಮೊನ್ನೆ ರಾಷ್ಟ್ರಪತಿಗಳಿಗೆ 3 ತಿಂಗಳ ಗಡುವು, ರಾಜ್ಯಪಾಲರಿಗೆ 1 ತಿಂಗಳ ಗಡುವನ್ನು ವಿಧಿಸಿದ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು JB ಪರ್ದಿವಾಲಾ ಮತ್ತು JR ಮಾಧವನ್ ಅವರ ಪೀಠ ಈ ಏನು ನಿರ್ದೇಶನ ನೀಡಿದೆ, ಈಗ ಬಹಳ ಮುಖ್ಯವಾಗಿ ಕಾಡ್ತಾ ಇರುವಂಥದ್ದು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಂಗ ನಿರ್ದೇಶಿಸುವಂಥ ಹಕ್ಕು ಬಾಧ್ಯತೆಗಳನ್ನು ಹೊಂದಿದೆಯೇ ಅನ್ನುವ ಪ್ರಶ್ನೆ. ಆರ್ಟಿಕಲ್ 160 ಪ್ರಕಾರ ಸುತರಾಮ್ ಅದು ಸಾಧ್ಯವಿಲ್ಲ ಅನ್ನೋದು ಬಹಳ ಖಚಿತವಾದದ್ದು. ಈ ಹಿನ್ನೆಲೆಯಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಬಹಳ ಮುಖ್ಯವಾದಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ಇಲ್ಲಿವರೆಗೆ ಈ ಪಾಯಿಂಟಿನ ಮೇಲೆ ಬಹುತೇಕ ಚರ್ಚೆ ಆಗಿಲ್ಲ. ಆದ್ದರಿಂದ ನಾನು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕೂತಿದ್ದೇನೆ. ಬಹುತೇಕವಾಗಿ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಚರ್ಚೆಗಳಾಗಿದೆ. ಆದರೆ ಈ ಒಂದು ನಾನು ಈಗ ಮುಂದೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡಲಿಕ್ಕಿರುವಂಥ ಒಂದು ಪಾಯಿಂಟ್ ಏನಿದೆ, ಅದು ಹೆಚ್ಚು ಚರ್ಚೆಗೆ ಒಳಪಟ್ಟಿಲ್ಲ. ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ. ಅದು ಸಾಂವಿಧಾನಿಕವಾಗಿ ಹೌದು, ಮತ್ತು ಈ ದೇಶದ ಜನರ ಆಕ್ರೋಶವೂ ಹೌದು, ಅದು ಬೇಡಿಕೆಯೂ ಹೌದು. ಹಾಗಾದರೆ ಅದು ಏನು, ಅವೆಲ್ಲವನ್ನು ಚರ್ಚೆ ಮಾಡೋಣ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ಬೆಂಗಾವಲಾಗಿ ನಿಲ್ಲಿ. ನೋಡಿ, ಈ ಪ್ರಶ್ನೆ ಈಗ ಬಂದದ್ದು ತಮಿಳುನಾಡಿನಿಂದ. ತಮಿಳುನಾಡಿನ RN ರವಿ ರಾಜ್ಯಪಾಲರು. ಈ ರಾಜ್ಯಪಾಲರು ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ವಿವಾದವನ್ನು ಸೃಷ್ಟಿಸಿದ್ದು ಅಥವಾ ವಿವಾದಕ್ಕೆ ಕಾರಣವಾದದ್ದು, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡಬೇಕಾಗಿದ್ದ ರಾಜ್ಯಪಾಲರು ಅವರು ಪ್ರತಿಭಟನಾತ್ಮಕವಾಗಿ ವಾಪಸ್ ಹೋದರು. ಯಾಕೆ? ಬಹುತೇಕವಾಗಿ ದೇಶದ ಸಂಪ್ರದಾಯ ಏನು ಅಂತಂದರೆ, ಯಾವುದೇ ರಾಜ್ಯದಲ್ಲಿರಲಿ ಏನೇ ಇರಲಿ, ಅದು ಜಂಟಿ ಅಧಿವೇಶನ ಇರಲಿ ಅಥವಾ ಸಾಮಾನ್ಯ ಅಧಿವೇಶನ ಇರಲಿ, ಆರಂಭದಲ್ಲಿ ರಾಷ್ಟ್ರಗೀತೆಯನ್ನು ಹಾಡುವುದು ಮತ್ತು ಕೊನೆಯಲ್ಲಿ ಮತ್ತೆ ರಾಷ್ಟ್ರಗೀತೆಯನ್ನು ಮರು ಹಾಡುವುದು ಒಂದು ಪದ್ಧತಿ. ಆದರೆ ತಮಿಳುನಾಡಿನ ಸ್ವಭಾವ, ಅದರಲ್ಲೂ ಸ್ಟಾಲಿನ್ ಸರ್ವಾಧಿಕಾರದ ಒಂದು ಸ್ವಭಾವ ನಮಗೆ ಆಲ್ರೆಡಿ ಗೊತ್ತಿದೆ. ಏನು ಅಂತಂದರೆ, ರಾಷ್ಟ್ರೀಯತೆಯನ್ನು, ಸಮಗ್ರತೆಯನ್ನು ಮತ್ತು ಸಂವಿಧಾನಾತ್ಮಕವಾಗಿಯೂ ಕೂಡ ಸ್ವಾಯತ್ತೆಯ ಹೆಸರಿನಲ್ಲಿ ಪ್ರತ್ಯೇಕತೆಯನ್ನು ಬಹಳ ಬಹಳ ಕಟುವಾಗಿ ಪ್ರತಿಪಾದಿಸ್ತಾ ಅದನ್ನೇ ಆಡಳಿತಾತ್ಮಕವಾಗಿ ತರಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರುವಂಥ ಯಾವುದಾದ್ರೂ ಪ್ರಥಮ ರಾಜ್ಯ ಅಂತಿದ್ದರೆ ಅದು ತಮಿಳುನಾಡು. ಇತ್ತೀಚೆಗೆ ರಾಷ್ಟ್ರೀಯ ಸರ್ಕಾರದ ಅಧಿಕಾರ, ರಾಜ್ಯ ಸರ್ಕಾರದ ಅಧಿಕಾರ ಮತ್ತು ಅದು ಸಮವರ್ತಿ ಪಟ್ಟಿಯಲ್ಲಿ ಏನೇನು ಅಂಶಗಳಿದೆ, ನಾವು ಎಷ್ಟರ ಮಟ್ಟಿಗೆ ಸ್ವತಂತ್ರರು, ಸ್ವಾಯತ್ತೆಯನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಬಳಸಬಹುದು, ಇದನ್ನು ನೋಡಲಿಕ್ಕೆ ಅಂತಲೇ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಆ ಸಮಿತಿಯ ರಚನೆಯ ಹಿಂದಿರುವ ಉದ್ದೇಶವೇ ಅದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂಥ, ಒಕ್ಕೂಟ ವ್ಯವಸ್ಥೆಯಿಂದ ಹೊರಗೆ ಇರುವಂಥ ಒಂದು ಹುನ್ನಾರು ಅನ್ನೋದು ಈಗ ರಾಷ್ಟ್ರೀಯವಾಗಿ ಅದು ಚರ್ಚೆಗೆ ಒಳಪಟ್ಟಿದೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ನಿರಾಕರಿಸಿದಾಗ ರಾಜ್ಯಪಾಲರು ಹೊರಗೆ ಬರ್ತಾರೆ. RN ರವಿ ಒಬ್ಬ IPS ದಕ್ಷ ಅಧಿಕಾರಿ, ಜಾಯಿಂಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನಲ್ಲಿ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದವರು. ಅವರು IPS ಆಫೀಸರ್ ಆಗಿ ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದು ಇವತ್ತಿಗೂ ಅದು ಬಹಳ ದಾಖಲಾರ್ಹವಾದಂಥದ್ದು. ಮತ್ತು ರಾಷ್ಟ್ರೀಯತೆಯ ಪ್ರಶ್ನೆ ಬಂದಾಗ ಪ್ರಾಣವನ್ನು ಕೊಡಲಿಕ್ಕೆ ಅವರು ಹಿಂದೆ ಮುಂದೆ ನೋಡದೇ ಇದ್ದಂಥ ಪ್ರಖರವಾದ ರಾಷ್ಟ್ರೀಯವಾದಿ. ಹಾಗಾಗಿಯೇ ಅವರು ಜಂಟಿ ಅಧಿವೇಶನದಲ್ಲಿ ನೀವು ರಾಷ್ಟ್ರಗೀತೆಯನ್ನು ಹಾಡಲಿಕ್ಕೆ ನಿರಾಕರಿಸ್ತೀರಿ ಅಂತಾದರೆ ನೀವು ರಾಷ್ಟ್ರೀಯತೆಯನ್ನು ನಿರಾಕರಿಸ್ತೀರಿ, ಒಕ್ಕೂಟ ವ್ಯವಸ್ಥೆಯ ಪ್ರಭುತ್ವವನ್ನು ನಿರಾಕರಿಸ್ತೀರಿ, ಸಾರ್ವಭೌಮತೆಯನ್ನು ನಿರಾಕರಿಸ್ತೀರಿ. ಆದ್ದರಿಂದ ನಾನು ಭಾಷಣ ಮಾಡೋದಿಲ್ಲ ಅಂತ ಭಾಳ ತರ್ಕಬದ್ಧವಾಗಿ ಹಿಂದೆ ಬಂದರು. ಇದನ್ನು ಯಾಕೆ ಉಲ್ಲೇಖಿಸ್ತಾ ಇದ್ದೇನೆ ಅಂದರೆ, ರಾಜ್ಯಪಾಲರಿಗೂ ಸ್ಟಾಲಿನ್
ಆಡಳಿತಕ್ಕೂ ಜಟಾಪಟಿ ಬರ್ತಾ ಇರುವಂಥದ್ದೇ ರಾಷ್ಟ್ರೀಯತೆ ಮತ್ತು ಸಾಂವಿಧಾನಿಕವಾದಂಥ ಪ್ರಶ್ನೆಯನ್ನು ಉಲ್ಲಂಘಿಸ್ತಾ ಇರುವಂಥ ಪ್ರಶ್ನೆ ಬಂದಾಗಲೇ ಅವರು ಅಲ್ಲಿಯ ಮಸೂದೆಗೆ ಇತ್ಯಾದಿಗೆ ಸಹಿ ಹಾಕಿದ್ದೇನೆ ಪೆಂಡಿಂಗ್ ಮಾಡಿದರು. ಅದು ಬಹಳ ಕಾಲ ಪೆಂಡಿಂಗ್ ಆದದ್ರಿಂದ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಿತು. ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿಗಳಂಥ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ JR ಮಾಧವನ್ ಪೀಠ 1 ತಿಂಗಳ ಒಳಗಡೆ ರಾಜ್ಯಪಾಲರು ಆಯಾಯ ರಾಜ್ಯ ಸರ್ಕಾರ ಕಳುಹಿಸಿದಂತಹ ಫೈಲನ್ನು ಸೈನ್ ಮಾಡಿ ಕಳಿಸತಕ್ಕದ್ದು. ಒಮ್ಮೆ ಆ 1 ತಿಂಗಳ ಗಡುವಿನಲ್ಲಿ ಅವರು ಸೈನ್ ಮಾಡಿಲ್ಲ ಅಂತಾದರೆ ಅದು ತಂತಾನೇ ಪ್ರಚಲಿತಕ್ಕೆ ಬರುವಂಥ ಕಾನೂನು ಅಥವಾ ಅವರ ಕ್ರಮವೋ ಆಗಿ ಪರಿಣಮಿಸ್ತದೆ. ಅಂದರೆ ರಾಜ್ಯಪಾಲರ ಸಹಿ ಇಲ್ಲದೇ ಇದ್ದರೂ ಕೂಡ ಆಯಾಯ ರಾಜ್ಯ ಮಾಡದಂಥ ಹೊಸ ಹೊಸ ಕಾನೂನು ಇತ್ಯಾದಿ ಏನೇನಿದೆ ಅದು ಜಾರಿಗೆ ಬರ್ತದೆ. ಒಮ್ಮೆ ತನ್ನ ವಿವೇಚನೆಯನ್ನು ಮೀರಿ ರಾಷ್ಟ್ರಪತಿಗಳ ಅವಗಾಹನೆಗೆ ಅದನ್ನು ಕಳಿಸಿದರೆ ರಾಷ್ಟ್ರಪತಿಗಳು 3 ತಿಂಗಳ ಒಳಗಡೆ ಸೈನ್ ಹಾಕತಕ್ಕದ್ದು, ರುಜು ಹಾಕತಕ್ಕದ್ದು. ಒಮ್ಮೆ ಹಾಕದೇ ಇದ್ದರೆ ಅಲ್ಲಿಯೂ ಕೂಡ ಅದು ತಂತಾನೆ ಚಾಲ್ತಿಗೆ ಬರ್ತದೆ. ಇದು ಬಹಳ ಬಹಳ ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣವಾದಂಥದ್ದು. ರಾಷ್ಟ್ರಪತಿಗಳಿಗೆ, ಪ್ರಥಮ ಪ್ರಜೆಗೆ, ಕಾನೂನಿನನ್ನು ಮೀರಿದ ಅಧಿಕಾರದ ವ್ಯವಸ್ಥೆಗೆ, ಸಂವಿಧಾನದ ರಕ್ಷಕರಿಗೆ, ಈ ದೇಶದ ಪರಮೋಚ್ಚ ಅಧಿಕಾರ ಹೊಂದಂಥದ್ದವರು, ಅಂಥವರಿಗೆ ನಿರ್ದೇಶನವನ್ನು ಮಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಅಂದರೆ ನ್ಯಾಯಾಂಗ ಮಾಡಿದೆ. ಇದನ್ನು ರಾಜ್ಯಸಭೆಯ ನೂತನ ಅಧಿಕಾರಿ ವರ್ಗದವರಿಗೆ ತರಬೇತಿ ಶಿಬಿರ ನಡೆದು ಅದರ ಸಮಾರೋಪ ಸಮಾರಂಭದಲ್ಲಿ ರಾಜ್ಯಸಭೆಯ ಸಭಾಪತಿಗಳು ಉಪರಾಷ್ಟ್ರಪತಿಗಳು ಆದಂಥ ಜಗದೀಪ್ ಧನ್ಕರ್ ಅವರು ಅದನ್ನು ಪ್ರಜಾಸತ್ತೆಯ ಮೇಲೆ ಎರಗಿದ ಕ್ಷಿಪಣಿ ಇದು, ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಗಳಿಗೆ ನಿರ್ದೇಶಿಸುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಅಥವಾ ನ್ಯಾಯಾಂಗಕ್ಕೆ ಇಲ್ಲ. ನ್ಯಾಯಾಂಗ ಒಂದು ಸೂಪರ್ ಪಾರ್ಲಿಮೆಂಟ್ ಥರ ವರ್ತಿಸ್ತಾ ಇದೆ. ನ್ಯಾಯಾಂಗದ ಈ ರೀತಿಯ ಸೀಮೋಲ್ಲಂಘನ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಜನತೆಯ ನಂಬಿಕೆಯನ್ನು ಕಳ್ಕೊಂಡಿದೆ. ಯಾಕೆ ಅಂತಂದರೆ ದೆಹಲಿಯ ಹೈಕೋರ್ಟಿನ ಜಸ್ಟಿಸ್ ವರ್ಮಾ ಅವರ ಮನೆಯಲ್ಲಿ ಅಗ್ನಿ ಅನಾಹುತ ಆದಾಗ ಕೋಟಿ ಕೋಟಿಗಳ ಕಂತೆಗಳು ಅರ್ಧ ಬೆಂದು ಅಲ್ಲಿ ದೇಶದ ಎದುರು ತೆರೆದುಕೊಂಡಿತು. ಭ್ರಷ್ಟಾಚಾರದ ಒಂದು ನಿರೀಕ್ಷೆಯನ್ನು, ಭ್ರಷ್ಟಾಚಾರದ ಊಹೆಯನ್ನು ಹುಟ್ಟುಹಾಕಿತು. ಅದೇ ಸಾಮಾನ್ಯರಿಗಾದರೆ ಇವತ್ತು ಏನು ಕಥೆ ಆಗ್ತಿತ್ತು. ಆದರೆ ಇದೇ ಸುಪ್ರೀಂ ಕೋರ್ಟ್ 3 ಜನ ನ್ಯಾಯಾಧೀಶರ ಆಂತರಿಕ ತನಿಖೆಗೆ ಆದೇಶಿಸಿದೆ. ಅದು ಆಮೆಕ್ಕಿಂತ ಕಡಿಮೆ ನಡಿಗೆಯಲ್ಲಿ ಸಾಗ್ತಾ ಇದೆ. ಇದು ನ್ಯಾಯನಾ? ನ್ಯಾಯಮೂರ್ತಿಗಳಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯ ಏನು? ಇದನ್ನು ಪ್ರಶ್ನೆ ಮಾಡಿದರು. ಅಲ್ಲಿ ತಗೊಳ್ಳಿ, ಹುಟ್ಕೊಳ್ತು ಬೆಂಕಿ. ಇವತ್ತು ನೀವು ಪೇಪರ್ ನೋಡಿದರೆ ಗೊತ್ತಾಗುತ್ತೆ, ರಾಜ್ಯಪಾಲರ ಹುದ್ದೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಒಂದು ಅಂಚೆಯನ್ನು ರವಾನಿಸುವ ಅಂಚೆಯಣ್ಣನ ಕೆಲಸ ಅನ್ನುವಂಥ ಉದ್ದಟತನವನ್ನು ತಮಿಳುನಾಡಿನ ಸ್ಟಾಲಿನ್, ಮುಖ್ಯಮಂತ್ರಿ ಸ್ಟಾಲಿನ್ ಹೇಳಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟಿನ ಈ ಆರ್ಡರಿನ ಪ್ರಥಮ ಪ್ರತಿಕ್ರಿಯೆ ಇದು. ಒಂದು ಅರ್ಥದಲ್ಲಿ ನ್ಯಾಯಾಂಗ ತನ್ನ ಮಿತಿಯನ್ನು ಮೀರಿ ಸಾಂವಿಧಾನಿಕವಾದಂಥ ಒಂದು ಬಿಕ್ಕಟ್ಟನ್ನು ಸೃಷ್ಟಿಸಿದಾಗ ರಾಜ್ಯಾಧಿಕಾರ ಯಾವ ರೀತಿಯಲ್ಲಿ ರಾಜ್ಯಪಾಲರ ಮೇಲೆ ಸವಾರಿ ಮಾಡ್ತದೆ ಅನ್ನೋದಕ್ಕೆ ರಾಜ್ಯಪಾಲರನ್ನು ಅಂಚೆ ಅಣ್ಣ ಅಂದರೆ ನಿಮಗೆ ಅಧಿಕಾರ ಇಲ್ಲ, ಕೇವಲ ನೀವು ಅಂಚೆ ಪೇದೆಯ ಕೆಲಸ ಮಾಡುವಂಥ ಅಧಿಕಾರ ಉಳ್ಳವರು ಅನ್ನುವಂಥ ವ್ಯಂಗ್ಯವನ್ನು ಮಾಡುವಷ್ಟರ ಮಟ್ಟಿಗೆ ಸ್ಟಾಲಿನಿನ ಸರ್ವಾಧಿಕಾರ, ದರ್ಪ, ದುರಹಂಕಾರ ಮೀರಿದೆ. ಇದಕ್ಕೆ ಕಾರಣ ಏನು? ಇದೇ ನ್ಯಾಯಾಂಗದ ಈ ತೀರ್ಪು. ಇದನ್ನೇ ಧನ್ಕರ್ ಅವರು ಪ್ರಶ್ನಿಸಿದ್ದು. ಹಾಗಾದರೆ ರಾಷ್ಟ್ರಪತಿಯವರಿಗೆ ಅಧಿಕಾರವನ್ನು ನಿರ್ದೇಶಿಸುವ
ಅಧಿಕಾರ ನ್ಯಾಯಾಂಗಕ್ಕೆ ಇದೆಯೇ ಅಂತ ಪ್ರಶ್ನೆ ಮಾಡಿದರೆ, ಇಡೀದಾಗಿ ಸಾಂವಿಧಾನಿಕ ಪೀಠವೇ ಒಮ್ಮೆ ಅದನ್ನು ಪರಿಶೀಲಿಸಬಹುದಾ ಏನೋ. 5 ಸದಸ್ಯರ ಪೀಠ ಇರಬೇಕು. ಈ ಪೀಠಕ್ಕೆ ಅಧಿಕಾರ ಇಲ್ಲ, ನಂಬರ್ 1. ಎರಡನೇದು, ಈಗಾಗಲೇ ಒಂದು ಮರಣದಂಡನೆಯನ್ನು ಸುಪ್ರೀಂ ಕೋರ್ಟ್ ವಿಧಿಸಿದ್ದನ್ನು ತಿರಸ್ಕರಿಸುವ ಅಧಿಕಾರ ರಾಷ್ಟ್ರಪತಿಗಿದೆ ಅಂತ ಆದರೆ, ರಾಷ್ಟ್ರಪತಿ ಹುದ್ದೆ ನ್ಯಾಯಾಂಗಕ್ಕಿಂತ ಸುಪ್ರೀಂ ಅನ್ನೋದನ್ನು ಅದು ಹೇಳುತ್ತೆ. ಅದರ ಜೊತೆಗೆ ಆರ್ಟಿಕಲ್ 162, ಆರ್ಟಿಕಲ್ 142ನಲ್ಲಿ ನೀವು ಯಾವುದನ್ನೂ ಪರಿಶೀಲನೆಗೆ ಒಡ್ಡಿ ಯಾವುದನ್ನೂ ನೀವು ನ್ಯಾಯಾಂಗದಲ್ಲಿ ಪ್ರಶ್ನಿಸಬಹುದು, ನ್ಯಾಯವನ್ನು ಕೊಡಬಹುದು. ಆರ್ಟಿಕಲ್ 142 ಅದು ನ್ಯಾಯಾಂಗಕ್ಕಿರುವ ಪರಮೋಚ್ಚ ಅಧಿಕಾರ. ಆದರೆ ಆರ್ಟಿಕಲ್ 162ನಲ್ಲಿ ರಾಷ್ಟ್ರಪತಿಯವರಿಗೆ ಇವೆಲ್ಲವನ್ನ ಮೀರಿದ ಸಾಂವಿಧಾನಿಕ ಅಧಿಕಾರ ಇದೆ ಅನ್ನೋದು ಬಹಳ ಸ್ಪಷ್ಟ. ಪ್ರಧಾನಿಯೂ ಅಲ್ಲ, ರಾಜ್ಯಪಾಲರು ಅಲ್ಲ, ಇನ್ನೊಬ್ಬರು ಅಲ್ಲ, ಮಗದೊಬ್ಬರು ಅಲ್ಲ, ನ್ಯಾಯಾಂಗವೂ ಅಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಲ್ಲ. ಎಲ್ಲರಿಗಿಂತ ಸರ್ವೋಚ್ಚ ಅಧಿಕಾರ ಯಾವುದು? ಪ್ರಥಮ ಪ್ರಜೆ ರಾಷ್ಟ್ರಪತಿಯವರದ್ದು. ಇವರಿಗೇನೇ ನೀವು ನಿರ್ದೇಶನ ಕೊಡ್ತೀರಿ ಅಂತಾದರೆ ನ್ಯಾಯಾಂಗ ತನ್ನ ಇತಿಮಿತಿಯನ್ನು ಮೀರಿದೆಯೇ ಅನ್ನುವ ಪ್ರಶ್ನೆ ಅದು MP ದುಬೆ ಅವರದು ಇರಬಹುದು, ಅಥವಾ ಅಶಿಕಾಂತ್ ದುಬೆ ಅವರು ಪಾರ್ಲಿಮೆಂಟನ್ನು ಮುಚ್ಚಿಬಿಡಿ ಅಂತಂದರು. ಈಗ ಎಲ್ಲವನ್ನೂ ಸೂಪರ್ ಪಾರ್ಲಿಮೆಂಟ್ ಆಗಿ ನ್ಯಾಯಾಂಗವೇ ರಾಷ್ಟ್ರಪತಿ ಅಂತವರಿಗೂ ನಿರ್ದೇಶನವನ್ನು ನೀಡ್ತದೆ ಅಂತಾದರೆ ನೀವು ಪಾರ್ಲಿಮೆಂಟನ್ನು ಮುಚ್ಚಿಬಿಡಿ, ಯಾಕೆ ಬೇಕು ಅಂತ ಕೇಳಿದ್ದಾರೆ. ಅದು BJP ಅವರ ವೈಯಕ್ತಿಕ ಅಭಿಪ್ರಾಯ, ನಮಗೂ ಆ ಅಭಿಪ್ರಾಯಕ್ಕೂ ಸಂಬಂಧ ಇಲ್ಲ ಅಂತ ಅದನ್ನು ಅಂತರವನ್ನು ಕಾಪಾಡಿಕೊಂಡಿದೆ. ಅದು ರಾಜಕೀಯ ಬಿಡಿ. ಆದರೆ ಧನ್ಕರ್ ಅವರು ಎತ್ತಿದ ಪ್ರಶ್ನೆ ಇವತ್ತು ಪ್ರಸ್ತುತ ಪ್ರಶ್ನೆ. ಇವತ್ತು ಒಂದು ಸೇನಾಧಿಕಾರ, ನ್ಯಾಯಾಂಗದ ಅಧಿಕಾರ, ಕಾರ್ಯಾಂಗ ಮತ್ತು ಶಾಸಕಾಂಗವನ್ನು ಮೀರಿದಾಗ ಏನಾಗತ್ತೆ ಅನ್ನೋದು ಪಾಕಿಸ್ತಾನ ಒಂದು ಉಜ್ವಲ ಉದಾಹರಣೆ. ಅಲ್ಲಿ ಆಡಳಿತಾತ್ಮಕವಾಗಿ ಯಾವುದೇ ಅಧ್ಯಕ್ಷರಿಗೂ ಪ್ರಧಾನಿಗೂ ಯಾವ ಸುರಕ್ಷತೆ, ಯಾವ ಸಾಂವಿಧಾನಿಕವಾದಂಥ ಒಂದು ಸ್ಥಿರತೆ ಇಲ್ಲ. ಯಾಕೆ ಹೇಳಿ? ಸೈನ್ಯವೂ ನುಗ್ಗುತ್ತದೆ, ನ್ಯಾಯಾಂಗವೂ ನುಗ್ಗುತ್ತದೆ, ಎಷ್ಟೊತ್ತಿಗೆ ಬೇಕಾದರೂ ನುಗ್ಗುತ್ತದೆ. ಇದನ್ನೇ ಧನ್ಕರ್ ಅವರು ಕ್ಷಿಪಣಿ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ. ಇದೇ ಥರ ನ್ಯಾಯಾಂಗ ಸೂಪರ್ ಸೀಡ್ ಮಾಡ್ತಾ ಹೋದರೆ, ಸೂಪರ್ ಪಾರ್ಲಿಮೆಂಟ್ ಥರ ವರ್ತಿಸ್ತಾ ಹೋದರೆ, ಮುಂದೊಂದು ದಿನ ಪಾಕಿಸ್ತಾನದಲ್ಲಿರುವಂಥ ಸಾಂವಿಧಾನಿಕ ಅರಾಜಕತೆ ಏನಿದೆ ಅದು ಭಾರತಕ್ಕೂ ಬರಬಹುದು. ಇದು ಅವರ ಸೂಚನೆ. ಇನ್ನು ನಾನು ನಿಮಗೆ ಇನ್ನೊಂದು ಮಾತು ಹೇಳಿದೆ. ಏನು? ನ್ಯಾಯಾಂಗ ಇವತ್ತು ರಾಷ್ಟ್ರಪತಿಗಳಿಗೆ 3 ತಿಂಗಳ ಗಡುವನ್ನು ವಿಧಿಸ್ತದೆ, ರಾಜ್ಯಪಾಲರಿಗೆ 1 ತಿಂಗಳ ಗಡುವನ್ನು ವಿಧಿಸ್ತದೆ. ಅದರ ಒಳಗೆ ನೀವು ನಿಮ್ಮ ಅವಗಾಹನೆಗೆ ಬಂದಂಥ ಯಾವುದೇ ಅಂಕಿತ ಹಾಕುವಂಥ ಕೆಲಸವನ್ನು ಪೂರೈಸಿ. ಇಲ್ಲದಿದ್ದರೆ ಅದು ರಾಜ್ಯಾಧಿಕಾರ ಇರಬಹುದು, ಸೆಂಟ್ರಲ್ ಇರಬಹುದು, ಅದು ತಂತಾನೆ ಅಧಿಕಾರದ ಅವಧಿಯಲ್ಲಿ ಅದು ಪ್ರಚಲಿತಕ್ಕೆ ಬರಬಹುದು. ಈ ಪ್ರಶ್ನೆಯನ್ನು ಎತ್ತುವ ನ್ಯಾಯಾಂಗಕ್ಕೆ ರಾಷ್ಟ್ರಪತಿಗಳು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು CJI ಇದ್ದಾಗ ಒಂದು ಸಮಾರಂಭದಲ್ಲಿ ಮಾತಾಡಿದ್ದು ಇವತ್ತು ವೈರಲ್ ಆಗ್ತಾ ಇದೆ. ಏನು? ಅವರು ಚಂದ್ರಚೂಡ್ ಅವರನ್ನೇ ಸಂಬೋಧಿಸಿ ಇದಕ್ಕೇನಾದರೂ ಪರಿಹಾರ ಮಾಡಿ ಅಂಥೇಳಿ, ನಾನು ಬಡತನದಿಂದ ಬಂದವನು, ಒಂದು ಹಳ್ಳಿಯಿಂದ ಬಂದವನು, ನಾನು ಜನರ ಸಮಸ್ಯೆಗಾಗಿ ಮನೆ ಮನೆಗೆ ಸುತ್ತಾಡ್ತಾ ಇದ್ದೆ. ಆಗ ಇಡೀದಾಗಿ ಕಂಡಂಥ ಒಂದು ರುದ್ರ ಭೀಕರ ಸತ್ಯ ಏನು ಅಂತಂದರೆ 10, 20, 30, 40 ವರ್ಷಗಳಕ್ಕಿಂತ ಹೆಚ್ಚು ನ್ಯಾಯಕ್ಕಾಗಿ ನ್ಯಾಯಾಂಗ ವ್ಯವಸ್ಥೆಗೆ, ಕೋರ್ಟಿಗೆ ಅಲದಾಡಿ ಹಣ, ಯೌವನ, ಅವರ ಬದುಕು, ಅವರ ಭಾವನೆ ಎಲ್ಲವನ್ನ ಕಳ್ಕೊಂಡು ಇನ್ನೇನು ಸಾವಿನ ಅಂಚಿಗೆ ನಿಂತಾಗ ನ್ಯಾಯ ಸಿಗುವಂಥ ವ್ಯವಸ್ಥೆ ಇಲ್ಲಿದೆ. ನ್ಯಾಯ ಸಿಕ್ಕಬೇಕಾದಂಥ ಸಂದರ್ಭದಲ್ಲಿ ಸಿಗದೇನೆ ಯಾವುದೋ ಸಂದರ್ಭದಲ್ಲಿ ಅದು ಸಿಕ್ಕಿದರೆ ಏನು ಪ್ರಯೋಜನ? ಬೊಮ್ಮಾಯಿ ಸರ್ಕಾರವನ್ನು ರಾಷ್ಟ್ರಪತಿ ಆಳ್ವಿಕೆಯ ಮೂಲಕ ಅದನ್ನು ಬರ್ಖಾಸ್ತುಗೊಳಿಸಿದ ಪ್ರಕರಣ ನಿಮಗೆ ಗೊತ್ತಿದೆ. ಬೊಮ್ಮಾಯಿ ಅವರು ತೀರು ಹೋದ ಮೇಲೆ ಅದು ಬಂತು.
ಇಂಥ ಒಂದು ಘಟನೆಯನ್ನು ನಾವು ಬಹಳಷ್ಟು ಸಾರಿ ನೋಡಿದ್ದೇವೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಲಕ್ಷ ಲಕ್ಷ ಕೇಸ್ಗಳು 30, 40, 50 ವರ್ಷಗಳಿಂದ ಬಾಕಿ ಇರುವುದನ್ನು ಒಂದು ಲಿಸ್ಟೇ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಈಗಿರುವ ಪ್ರಶ್ನೆ ಏನು ಅಂತಂದರೆ, ನೀವು ರಾಜ್ಯಪಾಲರ ನಿಧಾನಗತಿಗೆ, ರಾಷ್ಟ್ರಪತಿಯವರ ನಿಧಾನಗತಿಗೆ ನಿರ್ದೇಶನ ಕೊಡ್ತೀರಿ. 3 ತಿಂಗಳ ಒಳಗಡೆ ರಾಷ್ಟ್ರಪತಿಗಳೇ ಸೈನ್ ಹಾಕಿ, ಇಲ್ಲದೇ ಇದ್ದರೆ ಕಾನೂನಾಗತ್ತೆ, ಅದು ಜಾಗ್ರತೆ ಅನ್ನುವ ಹೂಂಕಾರ ಇದೆಯಲ್ಲ, ಅದು ರಾಷ್ಟ್ರಪತಿಯವರು ಬಹಳ ಹಿಂದೆ ಮುರ್ಮು ಅವರು ಮಾತಾಡಿದ್ದು. ಈಗ ವೈರಲ್ ಆಗ್ತಾ ಇರೋ ಉದ್ದೇಶ ಏನು ಅಂತಂದರೆ, ನಿಮ್ಮ ವ್ಯವಸ್ಥೆಯಲ್ಲಿಯೇ ಈ ನಿಧಾನಗತಿ ಏನಿದೆಯಲ್ಲ ಅದನ್ನು ಯಾರು ಪ್ರಶ್ನಿಸುವವರು, ಅದನ್ನು ಸರಿಪಡಿಸೋರು ಯಾರು, ಅದಕ್ಕೆ ನಿರ್ದೇಶನ ಕೊಡುವವರು ಯಾರು, ಈ ಪ್ರಶ್ನೆ ಹುಟ್ಟಿದೆ ಈಗ. सारे केसेस हाईकोर्ट में फाइनल होता है, बहुत सारे केसेस सुप्रीम कोर्ट में वर्डिक्ट लेके जाते हैं. जो केस जिनके फेवर में है, जो पॉजिटिव है, और नाचते हैं, गाते हैं. 5 साल के बाद, 10 साल के बाद, 20 साल के बाद, चलिए देर है लेकिन अंधेरे नहीं, इसीलिए वो खुश होते हैं. लेकिन उनका खुशी कुछ दिन में ही वो गायब हो जाता है, क्योंकि जिसके लिए वो खुश होते थे वो उनको मिलता नहीं. जिसके लिए इतने दिनों से समय, रुपया बर्बाद किए, इतने रात नहीं सोए इंतजार में, वो आज मिला, इसीलिए वो खुशी है. लेकिन कुछ दिन के बाद जो वो खुशी एक्चुअल खुश में कन्वर्ट नहीं होता तो वो फिर दुखी हो जाते हैं. मैं एक छोटी सी गांव में से आई हूँ. वहाँ एक छोटी सी मेंबर में थी फैमिली काउंसलिंग सेंटर के. हम क्या करते थे, कुछ केसेस फाइनल होने के बाद हम रिविजिट करते थे. वो जो केस हम फाइनल किए एक्चुअली वो ठीक ठाक है कि नहीं, वो फैमिली वो कैसे रहते हैं, क्या करते हैं, ठीक ठाक है, मुझे पता नहीं. ये जो प्रोविजन है कि नहीं. बहुत सारे लोग मेरे पास आते हैं, अपने वर्डिक्ट लेके आते हैं, मैडम मैं तो केस तो जीत गया, लेकिन मुझे जो मिलना चाहिए, जो जस्टिस मिलना चाहिए, मुझे नहीं मिल रहा है. मुझे पता नहीं उसका कुछ रास्ता है कि नहीं. मैं अभी चंद्रचूड़ साहब से, चीफ जस्टिस से मैं बातें करती थी. उन्होंने बोले हाँ ऐसे केसेस है. बहुत सारे लोगों को पता नहीं. उन्होंने बोले कंटेम्प्ट केस कर सकते हैं, लेकिन बहुत सारे लोगों को पता नहीं. कंटेम्प्ट केस करने के बाद फिर शुरू से मुझे फिर वही दोहराना पड़ेगा, वही मुझे से फिर 20 साल जाना पड़ेगा, फिर 7 साल मुझे इंतजार करना पड़ेगा, फिर मुझे 10 साल इंतजार करना पड़ेगा. मुझे पता नहीं उसका कुछ रास्ता है कि नहीं. आप सब जजेस बैठे हैं, चीफ जस्टिस ऑफ इंडिया बैठे हैं, चीफ जस्टिस ऑफ हाई कोर्ट बैठे हैं. मुझे पता नहीं उसका रास्ता है कि नहीं. सरकार के गवर्नमेंट के एक लॉ मिनिस्टर बैठे हैं, उसका रास्ता मुझे लगता है, क्योंकि मैं एकदम निचले लोगों से रिलेट करती हूँ, मिलती हूँ. मुझे लगता है उनको सही महीने में जस्टिस मिलना चाहिए. ये रिस्पॉन्सिबिलिटी आपका है. मुझे लगता है इसका रास्ता जरूर होगा. नियम हम बनाते हैं, नहीं ये तो बनाना चाहिए थोड़ा. उनको तो न्याय मिलना चाहिए, क्योंकि बहुत सारे लोग मेरे पास, मैं भेजूंगी चीफ जस्टिस ऑफ इंडिया को, मेरे पास तो पहुंच नहीं पाते. अभी पहले तो पहुंच पाते थे, लेकिन मैं भेज देती थी, और कहाँ गायब हो जाता था मुझे पता नहीं. लेकिन अभी मेरे पास जो है मैं जरूर आपके पास भेजूंगी. मुझे लगता है उनको एक्चुअल खुशी मिलना चाहिए, एक्चुअल न्याय मिलना चाहिए. जाएं तो कहाँ जाएं. चीफ जस्टिस ऑफ इंडिया या सुप्रीम कोर्ट के बाद और कोई तो कोर्ट शायद नहीं है.
ರಾಷ್ಟ್ರಪತಿಯವರಿಗೆ 3 ತಿಂಗಳು ಗಡುವು ಹಾಕ್ತೀರಿ. ನೀವು 30, 40, 50 ವರ್ಷಗಳಿಂದ ನ್ಯಾಯಕ್ಕಾಗಿ ಪರದಾಡಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಎಷ್ಟೋ ಜನ ಇದ್ದೂ ಸತ್ತಂತೆ ಬದುಕ್ತಾ ಇದ್ದಾರೆ. ಕೇವಲ ಲಾಯರ್ಗಳ ಅಥವಾ ಅಡ್ಜರ್ನ್ಗಳ ಈ ಒಂದು ಭೂತ ಪ್ರೇತಗಳ ಚೀರಾಟದಲ್ಲಿ ಈ ದೇಶದ ಸಾಮಾನ್ಯ ನ್ಯಾಯಕ್ಕಾಗಿ ಮರೀಚಿಕೆ ಅದು ಅಂತ ಭಾವಿಸುವ ಮತ್ತು ನ್ಯಾಯವನ್ನು ನಿರೀಕ್ಷಣೆ ಮಾಡದೇ ಇದ್ದಂಥ ಹತಾಶೆಗೆ ಸಾಮೂಹಿಕವಾಗಿ ಬಂದಿದ್ದಾರೆ. ಅಂದರೆ ನ್ಯಾಯಾಂಗ ವ್ಯವಸ್ಥೆಯ ನಿಧಾನಗತಿಯ ಬಗ್ಗೆ ಯಾರೂ ಪ್ರಶ್ನಿಸಬಾರದು. ಅದು ಪ್ರಶ್ನಿಸಿದರೆ ಕಂಟೆಂಪ್ಟ್ ಆಫ್ ದ ಕೋರ್ಟ್. ಅದೇ ಪರಮೋಚ್ಚ ಅಧಿಕಾರದ ಪ್ರಥಮ ಪ್ರಜೆಗೆ ನೀವು ನಿರ್ದೇಶನ ಮಾಡಬಹುದಾ? ಇದು ಹಿಂದೆ ಆಡಿದ ಮಾತು ರಾಷ್ಟ್ರಪತಿಯವರದು. ಆದರೂ ಈಗ ಈ ಸಾಂವಿಧಾನಿಕ ಪ್ರಶ್ನೆಗೆ ಅದು ನೇರವಾಗಿ ಪ್ರಶ್ನಿಸುವಂತಿದೆ. ಆಮೇಲೆ ಸುಪ್ರೀಂ ಕೋರ್ಟ್ನ ಗೊಂದಲ ಯಾವ ರೀತಿ ಇದೆ ಅಂತಂದರೆ, ಈಗ ವಕ್ಫ್ ಬೋರ್ಡಿನ ಈ ಪ್ರಶ್ನೆ ಹಿಂದೊಮ್ಮೆ ಒಬ್ಬರು ಹಿಂದೂ ವಕೀಲರು ಹೋದಾಗ ಅದು ಹೈಕೋರ್ಟ್ಗೆ ಹೋಗಬೇಕು, ನೀವು ಮೊದಲೇ ಯಾಕೆ ಸುಪ್ರೀಂ ಕೋರ್ಟಿಗೆ ಬಂದಿದ್ದೀರಿ ಅಂತ ಕೇಳಿದರು. ಅದೇ ಈಗ ವಕ್ಫ್ ಬೋರ್ಡಿನ ವಿರುದ್ಧ ಎಲ್ಲ ಇಂಡಿ ಕೂಟದ ಸದಸ್ಯರು ಹೋದಾಗ ತಕ್ಷಣ ಅದನ್ನು ಸ್ವೀಕರಿಸಲಾಯಿತು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವಕ್ಫ್ ಬೋರ್ಡಿನ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ, ನಾನು ಇದನ್ನು ಹಿಂದೆ ಹೇಳಿದ್ದೇನೆ, ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ವಕ್ಫ್ ಬೋರ್ಡ್ ಒಂದು ಧಾರ್ಮಿಕ ಸಂಸ್ಥೆಯೇ ಅಲ್ಲ ಅನ್ನೋದನ್ನು ಕೇರಳ ಹೈಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟಿನವರೆಗಿನ ತೀರ್ಪುಗಳನ್ನು ಎದುರಿಟ್ಟಿದೆ. ಜನರೆದುರು ಸಂವಿಧಾನದ ದತ್ತವಾಗಿ ಅದರ ಎದುರು ಇಟ್ಟಿದೆ ಸಂಸತ್ತಿನಲ್ಲಿ ಅಂತ ನಾನು ಹಿಂದೆ ಹೇಳಿದ್ದೆ. ಅದೇ ಈಗ ನಾವು ನೆನಪಿಸುತ್ತಿದ್ದರೆ, ನೀವು ಅನ್ಯ ಧರ್ಮೀಯ 2 ಸದಸ್ಯರನ್ನು ಯಾಕೆ ನೇಮಿಸುತ್ತೀರಿ? ಹಾಗಾದರೆ ಹಿಂದೂ ಎಂಡೋಮೆಂಟ್ ಕಮಿಟಿಗಳಿಗೂ ಮುಸ್ಲಿಮರನ್ನು ಕ್ರಿಶ್ಚಿಯನ್ರನ್ನು ನೇಮಿಸಬಹುದೇ? ಈ ಪ್ರಶ್ನೆಯನ್ನು ಪ್ರಾಥಮಿಕವಾಗಿ ಕೇಳಿದೆಯಲ್ಲ ಸುಪ್ರೀಂ ಕೋರ್ಟ್. ಇದೇ ಸುಪ್ರೀಂ ಕೋರ್ಟ್ ಹೇಳಿದೆ ವಕ್ಫ್ ಬೋರ್ಡ್ ಒಂದು ಧಾರ್ಮಿಕ ಸಂಸ್ಥೆಯೇ ಅಲ್ಲ ಅಂತ. ಅಂದರೆ ತಾನೇ ಕೊಟ್ಟ ತೀರ್ಪನ್ನು ಮತ್ತೆ ಈಗ ಪ್ರಾಥಮಿಕವಾಗಿಯೇ ಪ್ರಶ್ನೆ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಅನ್ನೋದನ್ನು ಕೂಡ ಈಗ ನ್ಯಾಯಾಂಗ ವ್ಯವಸ್ಥೆಯ ಒಳಗಿನ ಎಕ್ಸ್ಪರ್ಟ್ಗಳೇ, ತಜ್ಞರೇ ಅದನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇವತ್ತು ನಾನು ಮುಖ್ಯವಾಗಿ ನಿಮ್ಮೆದುರು ಪ್ರಶ್ನಿಸಲಿಕ್ಕೆ ಹೊರಟಿದ್ದೇನು ಅಂತಂದರೆ, ನ್ಯಾಯಾಂಗದ ನಿಧಾನಗತಿಯನ್ನು ಯಾರು ಪ್ರಶ್ನಿಸುವುದು? ರಾಜ್ಯಪಾಲರು, ರಾಷ್ಟ್ರಪತಿಗಳು ನೀವು ನಿಧಾನ ಮಾಡಬೇಡಿ, ಅವ್ರಿಗೆ 1 ತಿಂಗಳ, ಇವರಿಗೆ 3 ತಿಂಗಳ ಆಯಿತು. ನಿಮ್ಮದು 30-40 ವರ್ಷಗಳಿಂದ ಹಾಗೆ ಬಿದ್ದು ಕೊಳೆತಾ ಇದೆಯಲ್ಲ, ಅದನ್ನು ಯಾರು ಪ್ರಶ್ನಿಸುವುದು? ಅದನ್ನು ಸರಿಪಡಿಸೋರು ಯಾರು? 1. 2ನೇದು, ಯಾವುದೇ ರೀತಿಯಲ್ಲೂ ಸಂವಿಧಾನವನ್ನು ರಕ್ಷಿಸುವವರಿಗೆ, ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡುವವರು ನಿರ್ದೇಶನ ಕೊಡ್ತಾರೆ ಅಂತ ಆದರೆ ಇದು ಎಂಥ ಆಭಾಸ, ಇದು ಎಷ್ಟು ಅಸಂವಿಧಾನಿಕ, ಇದು ಅಧಿಕಾರದ ಉಲ್ಲಂಘನೆ ಅಲ್ವೇ? ಸೂಪರ್ ಸೀಡ್ ಅನ್ನೋದು ಇದಕ್ಕೇ, ಸೂಪರ್ ಪಾರ್ಲಿಮೆಂಟ್ ಅಂತ ಶಬ್ದ ಬಳಸಿದ್ದು ಇದಕ್ಕೇ, ಕ್ಷಿಪಣಿ ಅಂತ ಬಳಸಿದ್ದು ಇದೇ ಕಾರಣಕ್ಕಾಗಿ. ಸಾಂವಿಧಾನಿಕ ವ್ಯವಸ್ಥೆ ಧ್ವಂಸ ಆಗತ್ತೆ, ಅರಾಜಕತೆ ಪಾಕಿಸ್ತಾನದ ಹಾಗೆ ಇಲ್ಲೂ ಹುಟ್ಟುಕೊಳ್ತದೆ. ಆದ್ದರಿಂದ ಇತ್ತೀಚೆಗೆ ನ್ಯಾಯಾಂಗ ಸ್ವಲ್ಪ ಮಟ್ಟಿಗೆ ಜನಪ್ರಿಯತೆಯ ಮತ್ತು ತನ್ನ ಇತಿಮಿತಿಯ ಆಚೆ ವರ್ತಿಸುವ ಒಂದು ಖಯಾಲಿಯನ್ನು ಹೊಂದಿದೆ ಅನ್ನೋದು ಸಾರ್ವಜನಿಕರಿಗೂ ಅರ್ಥ ಆಗ್ತಾ ಇದೆ. ಬಹಳಷ್ಟು ಕೇಸುಗಳಲ್ಲಿ ಅದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಸಾಂವಿಧಾನಿಕ ಹಕ್ಕು ಬಾಧ್ಯತೆಗಳನ್ನು, ಜನರ ಹಕ್ಕು ಬಾಧ್ಯತೆಗಳನ್ನು ಆಳುವ ಸರ್ಕಾರ ಹೊಸ ಕಾನೂನು, ಹೊಸ ಹೆಜ್ಜೆಗಳಲ್ಲಿ ಎಷ್ಟರ ಮಟ್ಟಿಗೆ ಮೀರ್ತಾ ಇದೆ, ಎಷ್ಟರ ಮಟ್ಟಿಗೆ ಅನುಸರಿಸ್ತಾ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಂಗ ಪರಿಶೀಲಿಸಬಹುದು. ಅದಕ್ಕೆ ತಕ್ಕಾದ ನಿರ್ದೇಶನ ಕೊಡಬಹುದು, ಅದಕ್ಕೆ ತಕ್ಕಾದ ಒಂದು ತೀರ್ಪನ್ನು ಕೊಡಬಹುದು. ಆದರೆ ಪ್ರಥಮ ಪ್ರಜೆಗೆ ಅಲ್ಲ. ಪ್ರಥಮ ಪ್ರಜೆಯ ಸ್ಥಾನದಲ್ಲಿದ್ದವರು ಯಾವುದಾದ್ರೂ ಅಪರಾಧದ ಚಟುವಟಿಕೆ ಮಾಡಿದರೂ ಕೂಡ ಅವರಿಗೆ FIR ಹಾಕುವಾಗಿಲ್ಲ. ಈ ದೇಶದಲ್ಲಿ ಸಂವಿಧಾನದತ್ತವಾದ ಅಧಿಕಾರ ಅದು. ಹಾಗಾಗಿ ಈ ಪ್ರಶ್ನೆ ಇವತ್ತು ಉದ್ಭವಿಸಿರೋದು ಬಹಳ 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 ರೆಲೆವೆಂಟ್ ಆಗಿದೆ, ಬಹಳ ಮುಖ್ಯವಾಗಿದೆ.
ಹಾಗಾದ್ರೆ ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವ ಪ್ರಶ್ನೆ. ಇಂಥ ಸಾಂವಿಧಾನಿಕ ಬಿಕ್ಕಟ್ಟು ಬಂದಾಗ ಶಾಸಕಾಂಗವೇ ಇಲ್ಲಿ ಶಾಸನವನ್ನು ಮಾಡುವಂಥದ್ದು. ಹಾಗಾದರೆ ಸುಪ್ರೀಂ ಕೋರ್ಟು ನ್ಯಾಯಾಂಗ ರಾಷ್ಟ್ರಪತಿಯಂಥವರಿಗೂ ನಿರ್ದೇಶನ ಕೊಡುವ ಮಟ್ಟಕ್ಕೆ ಬರ್ತದೆ ಅಂತಾದರೆ ಈಗ ಶಾಸಕಾಂಗ ಏನು ಮಾಡುತ್ತೆ ಅನ್ನುವ ಪ್ರಶ್ನೆ. ಇದು ಸೋಮನಾಥ್ ಚಟರ್ಜಿ ಅವರು ಸಭಾಪತಿ ಇದ್ದಾಗಲೂ ಬಂದಿತ್ತು ಇಂಥ ಸಾಂವಿಧಾನಿಕ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಒಂದು ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಹೊರಟಾಗ ಅವರು ಅತ್ಯಂತ ಪ್ರಬುದ್ಧವಾಗಿ ಅಧ್ಯಯನಪೂರ್ಣವಾಗಿ ಸಂವಿಧಾನದ ಒಂದು ಇಡೀಯದಾದಂಥ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಅವತ್ತು ಗುಡುಗಿದ್ರು ಸೋಮನಾಥ್ ಚಟರ್ಜಿ ಅವರು. ಹಾಗಾಗಿ ಈ ಸಾಂವಿಧಾನಿಕ ಬಿಕ್ಕಟ್ಟು ಹೊಸತಲ್ಲ, ಆದರೆ ಅಪರೂಪಕ್ಕೆ ಇಂಥ ಪ್ರಶ್ನೆ ಬರುವುದಿದ್ರೂ ಕೂಡ ಈ ಪ್ರಶ್ನೆ ಇದು ದೇಶದ ಭವಿಷ್ಯದ ಪ್ರಶ್ನೆ. ಈ ಜಿದ್ದಿದೆಯಲ್ಲ ಶಾಸಕಾಂಗ ಮತ್ತು ನ್ಯಾಯಾಂಗದ ಮಧ್ಯದ್ದು, ಅದು ಯಾವ ಕಾರಣಕ್ಕೂ ಶೋಭೆ ತರುವಂಥದ್ದಲ್ಲ. ಇದು ಜಗದೀಪ್ ಧನ್ಕರ್ ಅವರ ಪ್ರಶ್ನೆ. ಪ್ರತಿಪಕ್ಷಗಳು ಇವತ್ತೆಲ್ಲ ಒದರಾಡ್ತವೆ, ಕಿರ್ಚಾಡ್ತವೆ, ಅದು ಅವರ ರಾಜೀನಾಮೆ ಕೇಳಿದ್ದೇವೆ. ಇದೇ ಕಾಂಗ್ರೆಸ್ 75 ವರ್ಷದಲ್ಲಿ ಇದೇ ರಾಜ್ಯಪಾಲರ ಹುದ್ದೆಯನ್ನು, ರಾಷ್ಟ್ರಪತಿಯ ಹುದ್ದೆಯನ್ನು ಬಳಸಿಕೊಂಡು ಎಷ್ಟು ಅಸಂವಿಧಾನಿಕವಾದ ಕೆಲಸ ಮಾಡಿಲ್ಲ, ಎಷ್ಟು ರಾಜ್ಯಾಧಿಕಾರವನ್ನು ಕೊಂದು ಹಾಕಿಲ್ಲ, ಎಂಥ ಒಂದು ತುರ್ತು ಪರಿಸ್ಥಿತಿಯನ್ನು ತರುವ ಕೆಲಸವನ್ನು ಮಾಡಿಲ್ವೇ? ಇವರಿಗೆ ಇದು ಈಗ NDA ಸರ್ಕಾರ ಇದೆ, ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಈ ನಿರ್ದೇಶನ ಕೊಟ್ಟಾಗ ಭಾಳ ಖುಷಿ ಆಗ್ಬೋದು. ನಾಳೆ ನೀವು ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತೀರಿ? ಇದು ಪಕ್ಷಾತೀತವಾಗಿ ಶಾಸಕಾಂಗದ ಮತ್ತು ರಾಷ್ಟ್ರಪತಿಯವರ ಸಾಂವಿಧಾನಿಕ ಹಕ್ಕು ಬಾಧ್ಯತೆಗಳ ರಕ್ಷಣೆಯ ಪ್ರಶ್ನೆ ಇದು. ಈ ರಕ್ಷಣೆಯ ಪ್ರಶ್ನೆಯಲ್ಲಿ ನೀವು ರಾಜಕೀಯ ಮಾಡಿದ್ರಿ ಅಂತಾದರೆ ಇನ್ನೊಂದು ಪಾಕಿಸ್ತಾನ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದೇ ಅರಾಜಕತೆ ಭಾರತಕ್ಕೂ ಕಾಲಿಡಬಹುದು ನಾಳೆ. ಇದನ್ನು ಎಲ್ಲ ಪಕ್ಷಗಳು ಯೋಚನೆ ಮಾಡಬೇಕಾದದ್ದು. ಇವತ್ತು ಸ್ಟಾಲಿನ್ ಅವರು ಇಂಡಿ ಕೂಟದಲ್ಲಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅದು ಕೇಂದ್ರ ಸರ್ಕಾರದ ಹಿನ್ನಡೆ ಅಂತ ವ್ಯಾಖ್ಯಾನಿಸ್ಬಿಡ್ತೀರಿ. ನಾಳೆ ಕೇಂದ್ರ ಸರ್ಕಾರದಲ್ಲಿ ನೀವೇ ಅಧಿಕಾರಕ್ಕೆ ಬರ್ತೀರಿ, ಆವಾಗ ಕಥೆ ಏನು? ಇದು ಪ್ರಶ್ನೆ. ಹುಡುಗಾಟಿಕೆ ಮಾಡಬೇಡಿ, ರಾಜಕೀಯ ಮಾಡಬೇಡಿ. ದೇಶದ ಸಮಗ್ರತೆ ಮತ್ತು ಸಂವಿಧಾನದ ಪ್ರಶ್ನೆ ಇದು. ರಾಷ್ಟ್ರಪತಿ ಹುದ್ದೆ ಅಂತಂದ್ರೆ ಏನಂತ ಭಾವಿಸಿದಿರಿ? ಇದು ಈಗ ಚರ್ಚೆಗೆ ಒಳಗಾಗ್ತಾ ಇರುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆ. ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ದರೆ, ಇದನ್ನೂ ರಾಜಕೀಯ ಮಾಡಿದ್ರೆ, ಇದನ್ನು ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳು ಇವತ್ತು ರಾಜಕೀಯಕ್ಕೆ ಬಳಸ್ಕೊಂಡ್ರು ಅಂತಾದರೆ ಭಾರತಕ್ಕೆ ಮುಂದೊಂದಿನ ಸಂವಿಧಾನದ ಒಂದು ಇಡೀ ರಕ್ಷಣೆ ಅಂತೇನಿತ್ತಲ್ಲ ಇಲ್ಲಿವರೆಗೆ, ಅದಕ್ಕೂ ಭಂಗ ಬರುವಂಥ ದಿನ ಬಹಳ ಹತ್ತಿರದಲ್ಲಿದೆ. ನೆನಪಿಡಿ, ಯಾವುದೇ ಒಂದು ಸಂವಿಧಾನದ ಅಡಿಯಲ್ಲಿ ಬರುವಂಥ ಅಂಗೋಪಾಂಗಗಳು ಅದು ತನ್ನ ಇತಿಮಿತಿಯನ್ನು ಮೀರಿ ವರ್ತಿಸಿದಾಗ ಅಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವಿಸ್ತದೆ, ಮತ್ತೆ ಅಲ್ಲಿ ಅರಾಜಕತೆ ತಲೆದೋರ್ತದೆ. ಒಮ್ಮೆ ಅದರ ರುಚಿ ಸಿಕ್ಕಿತು ಅಂತಾದರೆ ಅದು ನ್ಯಾಯಾಂಗಕ್ಕಿರ್ಬೋದು, ಶಾಸಕಾಂಗಕ್ಕಿರ್ಬೋದು, ಕಾರ್ಯಾಂಗಕ್ಕಿರ್ಬೋದು, ಸೇನೆಗಿರ್ಬೋದು, ಯಾವುದಕ್ಕೆ ಇರ್ಬೋದು, ಆ ರುಚಿ ಉಲ್ಲಂಘಿಸಿದರ ರುಚಿ ಮತ್ತು ಉಲ್ಲಂಘಿಸಿದಾಗ ಆಗುವಂಥ ಅರಾಜಕತೆಯನ್ನು ಸೃಷ್ಟಿಸುವಂಥ ಒಂದು ಮನೋಭಾವ ಅದು ಒಮ್ಮೆ ಮೈಗೂಡಿತು ಅಂತಾದರೆ ಅದನ್ನು ಮತ್ತೆ ವಾಪಸ್ ಸರಿಪಡಿಸುವುದು ಬಹಳ ಕಷ್ಟ. ನೆನಪಿಡಿ, ಇವತ್ತು ನೀವು ರಾಜಕೀಯ ಮಾಡ್ತೀರಿ, ಮುಂದೆ ನೀವು ಅಧಿಕಾರಕ್ಕೆ ಬರ್ತೀರಿ, ಆವಾಗೇನು ಮಾಡ್ತೀರಿ? ಇದನ್ನು ಪಕ್ಷಾತೀತವಾಗಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಅನ್ನುವ ನೆಲೆಯಲ್ಲಿ ಶಾಸಕಾಂಗ ಇದಕ್ಕೆ ಪ್ರತಿಕ್ರಿಯಿಸಬೇಕು, ಮತ್ತು ಪ್ರತಿಯಾದಂಥ ಒಂದು ಆಯುಧವನ್ನು ಇದಕ್ಕೆ ಸಿದ್ಧಗೊಳಿಸಬೇಕು, ಕಾನೂನನ್ನು ತರಬೇಕು, ನ್ಯಾಯಾಂಗಕ್ಕೆ ತನ್ನ ಇತಿಮಿತಿಯ ಅರಿವನ್ನು ಮಾಡಿಕೊಡ್ಬೇಕು, ತನ್ನ ಬೌಂಡ್ರಿಯ ಅರಿವನ್ನು ಮಾಡಿಕೊಡ್ಬೇಕು. ಯಾಕೆಂತಂದರೆ ರಾಷ್ಟ್ರಪತಿ ಭವನಕ್ಕೆ ಇವತ್ತು ನಿರ್ದೇಶನ ಕೊಡುವ, ರಾಷ್ಟ್ರಪತಿಯವರಿಗೇ ನಿರ್ದೇಶನ ಕೊಡುವ ಈ ಕೆಲಸ ಏನಿದೆಯಲ್ಲ, ಇದು ಆರ್ಟಿಕಲ್ 162ನ ಸ್ಪಷ್ಟ ಉಲ್ಲಂಘನೆ, ಅಸಂವಿಧಾನಿಕ ಅಂತ ತಜ್ಞರಿವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಮಸ್ತೆ.